ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಇವತ್ತು ಸಂಕೇಶ ಮರ್ಕಂಜ ಮನೆ ಹತ್ರ ಇದ್ದೇನೆ. ನನ್ನ ಮನೆಯಲ್ಲಿ ಬರುವಾಗಿಲ್ವಾ ಇವರು ಬಡ್ಡು ಹುಲಿ ಉಂಟಲ್ಲ, ಅದನ್ನು ಕೊಯ್ತಾ ಇದ್ದರು. ನಾನು ಅದು ಯಾಕೆ ಅಂತ ಕೇಳಿದೆ. ಅದು ಉಪ್ಪಿನಕಾಯಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ವಾರ ಕಳೆದು ಮಸಾಲ ಮಾಡೋದು ಅಂತ ಹೇಳಿದ್ದಾರೆ. ಅದು ಒಂದು ವಾರ ಮುಂಚೆ ಏನೋ ಕೊಯ್ತಿದ್ದದ್ದು. ಅದನ್ನು ಕೊಯ್ದು ಈಗ ಭರಣಿಯಲ್ಲಿ ಹಾಕಿಟ್ಟಿದ್ದಾರಂತೆ, ಉಪ್ಪಲ್ಲಿ ಹಾಕಿ. ಹಾಗೆ ಅದು ಉಪ್ಪಿನಕಾಯಿಗೆ ಅಂತ ಹೇಳಿದ್ದಾರೆ. ಮತ್ತು ಅದಕ್ಕೆ ಇವತ್ತು ಮಸಾಲ ಮಾಡ್ತಾನೆ ಅಂತ ಹೇಳಿದ್ದಾರೆ. ನೋಡುವ, ಅಲ್ಲಿ ಮಾತಾಡುವವರದ್ದು ಬನ್ನಿ. ರಾಜೀವ್ ಅಂತ ಇವರ ಹೆಸರು, ಸಂಕೇಶ ಇವರ ಮನೆ. ನಮಸ್ತೆ ಅಮ್ಮ. ನಮಸ್ತೆ. ನೀವತ್ತು ಎಂತ ಮಾಡ್ತಿದ್ದೀರಿ? ಉಪ್ಪಿನಕಾಯಿ ಯಾವುದ್ರದ್ದು? ಬಡ್ಡು ಪುಲಿ ಇದ್ದ. ಇಲ್ಲಿ ಬರುವಾಗ ಇವರು ಉಪ್ಪಿನಕಾಯಿ ಮಾಡ್ತಿದ್ರು ಮೊನ್ನೆ. ಹಾಗೆ ಅವರಲ್ಲಿ ಕೇಳಿ ನಾನು ಅದು ಹೇಗೆ ಮಾಡೋದು ಅಂತ ಕೇಳಿದೆ. ಅವರೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ನೋಡಿ, ಏನೆಲ್ಲ ಬೇಕು ಇದಕ್ಕೆ? ಮೆಣಸು, ಹಾಂ ಸಣ್ಣ ಮೆಣಸು, ಹಾಂ ಹಾಂ, ಮತ್ತೆ ಸಾಸಿವೆ, ಹಾಂ, ಮತ್ತೆ ಸ್ವಲ್ಪ ಇದು ಕೊತ್ತಂಬರಿ ಬೀಜ, ಹಾಂ, ಸ್ವಲ್ಪ ಜೀರಿಗೆ, ಹಾಂ, ಸ್ವಲ್ಪ ಮೆತ್ತೆ, ಅರಶಿನ, ಹಾಂ, ಇದನ್ನೆಲ್ಲ ಹಾಕಿ ಇಂಗು, ಹಾಂ, ಸ್ವಲ್ಪ ಇಂಗು, ಇದೆಲ್ಲ ಹಾಕಿ ಪುಡಿ ಮಾಡಿ ಹಾಕೋದು ಅಷ್ಟೇ. ಹಾಂ ಹಾಂ ಹಾಂ. ಅದಕ್ಕೆ ಸ್ವಲ್ಪ ಒಗ್ಗರಣೆ. ಹಾಂ, ನೋಡಿ, ಸ್ವಲ್ಪ ಬ್ಯಾಡಗಿ ಮೆಣಸು ಮತ್ತು ಊರ ಮೆಣಸನ್ನು ಹುರ್ಕೊಳ್ಬೇಕು. ಸ್ವಲ್ಪ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಬೀಜ, ಮತ್ತು ಸ್ವಲ್ಪ ಮೆಂತೆ, ಸ್ವಲ್ಪ ಅರಿಶಿನ, ಜೀರಿಗೆ ಎಲ್ಲ ಹಾಕಿ ಒಂದು ಪಾಕ ಮಾಡಿದ್ದೀವಿ. ನೋಡಿ, ಇದನ್ನೆಲ್ಲ ಹುರ್ಕೊಳ್ವ. ಮೊದಲು ಹುರಿದಿಟ್ಟಂತಹ ಮೆಣಸನ್ನು ಮತ್ತು ಹುರಿದಿಟ್ಟ ಮಸಾಲವನ್ನು ಗ್ರೈಂಡ್ ಮಾಡಿ. ನೋಡಿ, ಇದು ಒಂದು ವಾರ ಮುಂಚೆ ಉಪ್ಪಿನಲ್ಲಿ ಹಾಕಿಟ್ಟ ಬಡ್ಡು ಹುಲಿ. ನೋಡಿ ಹೇಗೆ ಆಗಿದೆ ಅಂತ. ಇವು ಚೆನ್ನಾಗಿ ಉಪ್ಪೆಲ್ಲ ಎಲ್ಕೊಂಡಿದೆ. ಇದಕ್ಕೆ ಈಗ ಮಸಾಲೆಯನ್ನು ಹಾಕುವ. ನೋಡಿ, ಇದನ್ನು ಮಿಕ್ಸ್ ಮಾಡಿ ಇದಕ್ಕೊಂದು ಇನ್ನೊಂದು ಒಗ್ಗರಣೆ ಹಾಕಲಿಕ್ಕೆ ಉಂಟು. ನೋಡಿ, ಸಾಸಿವೆ ಸಿಡಿತಿದೆ. ಸಾಸಿವೆ ಸಿಡಿದ ನಂತರ ಬೇವು ಸೊಪ್ಪು ಹಾಕಿದರೆ ಆಯಿತು. ಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ. ಇದಕ್ಕೊಂದು ಒಗ್ಗರಣೆ ಹಾಕಿ ಭರಣಿಯಲ್ಲಿ ತುಂಬಿಡೋದೊಂದೇ ಬಾಕಿ. ಆಯಿತಾ? ಇನ್ನು ನೋಡಿ, ನಮಗೆ ಉಪ್ಪಿನಕಾಯಿ ತಯಾರಿಸಿ ಕೊಟ್ಟದ್ದು ಇವರೇ. ನೋಡಿ, ತುಂಬ ಚೆಂದ ಆಗಿದೆ ಉಪ್ಪಿನಕಾಯಿ. ಒಳ್ಳೆ ಪರಿಮಳ ಬರ್ತಾ ಉಂಟು ಈಗಲೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.